ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ತಾವಿದರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮನೆಯಿಂದ ಹೊರಗೆ ಹೋಗುವಾಗ ಬುದ್ಧಿ ಜೊತೆಯಲ್ಲಿರಬೇಕು. ಯಾಕೆಂದರೆ ಈ ಪ್ರಪಂಚವೇ ಒಂದು ಸಂತೆ. ಆದರೆ ಮನೆಯ ಒಳಗೆ ಬರುವಾಗ ಹೃದಯ ಜೊತೆಯಲ್ಲಿರಬೇಕು. ಯಾಕಂದರೆ ಅಲ್ಲಿರುವುದು ಒಂದು ಸುಂದರವಾದ ಕುಟುಂಬ. ಎಷ್ಟು ಜನ ಈ ಒಂದು ಮಾತನ್ನ ಪಾಲನೆ ಮಾಡ್ತಾ ಇದ್ದೀರಾ? ಖಂಡಿತ ಒಂದು ಕಮೆಂಟನ್ನು ಮಾಡಿ ಸ್ನೇಹಿತರೆ. ನಾನು ಯಾಕೆ ಈ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂತಂದರೆ, ತುಂಬ ಜನ ಇವಾಗ ನಾವು ಹೊರಗಡೆ ಹೋಗಿ ಬರ್ತೀವಿ ಅಲ್ವಾ? ಸೊ ಇವಾಗ ಹೆಣ್ಮಕ್ಳೇ ಆಗ್ಬೋದು, ಗಂಡು ಮಕ್ಕಳೇ ಆಗ್ಬೋದು, ಈ ಒಂದು ಪ್ರಪಂಚದಲ್ಲಿ ದುಡಿಮೆ ಅನ್ನೋದು ಎಲ್ಲರಿಗೂ ಕೂಡ ತುಂಬಾ ಪ್ರಾಮುಖ್ಯತೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಆದರೆ ಆ ದುಡಿಮೆ ಅನ್ನೋ ಒಂದು ಇದರಿಂದ ಬಿದ್ದುಬಿಟ್ಟು ನಾವು ನಮ್ಮ ಸಂಸಾರದಲ್ಲಿರುವಂತಹ ನೆಮ್ಮದಿನ ಕೆಲವೊಮ್ಮೆ ಹಾಳು ಮಾಡ್ಕೊಳ್ತೀವಿ ಅಂತ ಕೂಡ ಅನಿಸುತ್ತೆ. ಹಾಗಂತ ಹೇಳಿ ದುಡಿಮೆ ಮಾಡೋದು ತಪ್ಪಲ್ಲ, ದುಡಿಯೋದು ತಪ್ಪಲ್ಲ, ಹೊರಗಡೆ ಹೋಗಿ ಹೆಣ್ಮಕ್ಳು ದುಡ್ಕೊಂಬರೋದು ಕೂಡ ತಪ್ಪು ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ. ಆದರೆ ಅದನ್ನೆಲ್ಲ ಬಿಟ್ಟು ನೀವು ಬಂದಾಗ ಸರಿನಾ, ಅದರಲ್ಲೂ ಎಸ್ಪೆಷಲಿ ನಾನಿಲ್ಲಿ ಹೇಳೋಕೊಟ್ಟಿರೋದು ಫ್ಯಾಮಿಲಿ ಬಗ್ಗೆ. ಸೊ ತುಂಬ ಜನ ಬೇಕಾದ್ರೆ ನೀವೇ ಒಂದಿನ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಬೆಳಗಿಂದ ರಾತ್ರಿವರೆಗೂ ಕೂಡ ಹೊರಗಡೆ ದುಡ್ಕೊಂಡು ಬಂದಿರ್ತೀರಾ. ಸೊ ಬಂದ ತಕ್ಷಣ ಮನೆಯಲ್ಲೂ ಕೂಡ ಅಬ್ಸಲ್ಯೂಟ್ಲಿ ಕೆಲಸಗಳಿದ್ದೇ ಇರುತ್ತೆ ಅಲ್ವಾ ಹೆಣ್ಮಕ್ಳಿಗೂ. ಸೊ ಗಂಡು ಮಕ್ಳಿಗೂ ಚಿಕ್ಕ ಪುಟ್ಟ ಏನಾದರೂ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ. ಸೊ ಅದನ್ನು ಮಾಡ್ತಾ ಮಾಡ್ತಾ ಜೊತೆಯಲ್ಲಿ ಮನೆಯಲ್ಲಿ ಏನೋ ಒಂದು ಚಿಕ್ಕ ಪುಟ್ಟ ಮಾತು ಬಂದ ತಕ್ಷಣ ನಾವು ತುಂಬಾ ರೈಸ್ ಆಗಿ ಮಾತಾಡೋದು, ಮೀನ್ಸ್ ತುಂಬಾ ನೆಗೆಟಿವ್ ಆಗಿ ಮಾತಾಡೋದಾಗಬಹುದು. ಅಯ್ಯೋ ನನಗಾಗಿದೆಯಪ್ಪ, ನೀವು ಬೇರೆ ತಲೆ ತಿಂತೀರ, ಹೊರಗಡೆನೇ ಆಗೋಷ್ಟು ಕೆಲಸಗಳಿರುತ್ತೆ, ನಿಮ್ದು ಬೇರೆ, ಏನೋ ಒಂದು ಮಾಡ್ಕೊಳ್ಳಿ ಹೋಗಿ ಅಂತ ಹೇಳೋದು, ಅಥವಾ ನಾವು ಅವರಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡದೇ ಇರೋದು. ಸೊ ಈ ರೀತಿ ಎಲ್ಲ ಕೂಡ ಆಗಿ ಎಷ್ಟೋ ರಿಲೇಶನ್ಶಿಪ್ಗಳು ಇದರಿಂದಾನೇ ಕೂಡ ಬ್ರೇಕ್ ಆಗಿರೋ ಚಾನ್ಸಸ್ ಕೂಡ ತುಂಬಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದೇನೆಂದರೆ ಗಂಡು ಮಕ್ಕಳು ಇವಾಗ, ಸೊ ಮನೆಯಲ್ಲಿ ಹೆಂಡತಿ ಬೆಳಗ್ಗೆಯಿಂದನೂ ಒಬ್ಬರೇ ಇರ್ತಾರೆ. ಸೊ ನೀವು ಹೊರಗಡೆಯಿಂದ ಬಂದಾಗ ನಿಮ್ಮ ಜೊತೆ ಎಷ್ಟೋ ವಿಚಾರಗಳನ್ನು ಶೇರ್ ಮಾಡಬೇಕಂತ ಇರ್ತಾರೆ. ಸೊ ಎಷ್ಟೋ ಒಂದು ನಿಮ್ಮ ಕಷ್ಟ ಸುಖಗಳನ್ನು ಅವರು ಕೂಡ ಕೇಳಬೇಕು ಅಂತ ಹೇಳಿ ಬೆಳಗ್ಗೆಯಿಂದನೂ ನಿಮಗೋಸ್ಕರ ಸಂಜೆ ಆಗೋದನ್ನೇ ಕಾಯ್ತಾ ಇರ್ತಾರೆ. ಸೊ ಆದರೆ ಕೆಲವೊಮ್ಮೆ ನೀವೇನು ಮಾಡ್ತೀರಾ ಹೇಳಿ? ಸೊ ಕೆಲಸ ಟೆನ್ಷನಲ್ಲಿ ಇರ್ತೀರಾ. ಸೊ ಹೋಗಮ್ಮ, ನನಗೆ ಸುಮ್ಮನೆ ತಲೆ ತಿನ್ಬೇಡ ನೀನು, ನನಗೆ ನಂದಿದೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ನೀವು ಸರಿಯಾಗಿ ಮಾತು ಕೂಡ ಆಡೋದಿಲ್ಲ. ಆದರೆ ಅವ್ರಿಗಾಗೋ ಬೇಜಾರನ್ನು ಅವ್ರು ಖಂಡಿತ ಹೇಳ್ಕೊಳ್ಳೋದಿಲ್ಲ. ಸೊ ಕೆಲವೊಮ್ಮೆ ಹೇಳ್ಕೊಳ್ಬೋದು, ಆದರೂ ಕೂಡ ನಿಮ್ಮ ಕಡೆಯಿಂದ ಸಮ್ಟೈಮ್ಸ್ ರೆಸ್ಪಾನ್ಸ್ ಸರಿಯಾಗಿ ಬರೋದಿಲ್ಲ. ನಾನಾಗಂತ ಹೇಳಿ ಎಲ್ಲ ಹೆಣ್ಮಕ್ಳು ಇದೇ ರೀತಿ ಇರ್ತಾರೆ ಅಂತ ಇಲ್ಲ. ಸಮ್ಟೈಮ್ಸ್ ಹೆಣ್ಮಕ್ಳು ಕಡೆಯಿಂದನೂ ಕೂಡ ತಪ್ಪಿರುತ್ತೆ. ಬಟ್ ನಾನಿಲ್ಲಿ ಹೇಳೋಕೊಟ್ಟಿರೋದು ಒಂದೇ ಮಾತು, ಅದು ಏನೇ ಆಗಿರ್ಬೋದು, ಮೊದಲು ನಿಮಗೆ ನೀವು ಟೈಮ್ನ ಕೊಟ್ಕೊಳ್ಳಿ. ನಿಮ್ಮ ಸಂಸಾರಕ್ಕೋಸ್ಕರ ಅಂತ ನೀವು ಟೈಮ್ ಕೊಡಿ. ಯಾಕಂದರೆ ನೀವು ಈ ಬೆಳಗ್ಗೆಯಿಂದ ಸಂಜೆವರೆಗೂ ಟೆನ್ಷನಲ್ಲಿ ಏನು ದುಡ್ಕೊಂಡು ಬರ್ತೀರಲ್ವ, ಅದು ನೀವು ಮಾಡೋದು ಯಾರಿಗೋಸ್ಕರ ಹೇಳಿ? ನಿಮ್ಮ ಒಂದು ಫ್ಯಾಮಿಲಿಗೋಸ್ಕರ ಅಂತ ಅಲ್ವಾ? ಸೊ ನಿಮ್ಮ ಒಂದು ಫ್ಯಾಮಿಲಿ ಚೆನ್ನಾಗಿರಬೇಕು. ಸೊ ನೀವು ಚೆನ್ನಾಗಿ ಲೈಫಲ್ಲಿ ಮುಂದೆ ಒಂದು ಸೆಟಲ್ಡ್ ಲೈಫ್ ನಿಮಗೋಸ್ಕರ ಸಿಗಬೇಕು ಅನ್ನೋಕ್ಕೋಸ್ಕರ ಅಲ್ವಾ? ಹಾಗಾಗಿ ಹೇಳ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ತಮ್ಗೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಂಡು ವಿಡಿಯೋ ಏನು ಮಾಡ್ತೀನಿ.